ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಸ್ಕಿಲ್ ಸ್ಟುಡಿಯೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಬಂದುಬಿಟ್ಟು ನಾನು ಟ್ರಾನ್ಸ್ಪರೆಂಟ್ ಬ್ಲೌಸ್ಗೆ ಹೇಗೆ ಕ್ಯಾನ್ವಾಸ್ ಹಾಕಬೇಕು ಅಂತ ಹೇಳಿ ನಮಗೆ ಒಂದು ಟೆನ್ಷನ್ ಆಗುತ್ತೆ ನೋಡಿ. ಕ್ಯಾನ್ವಾಸ್ ವೈಟ್ ಆಗಿ ಕಾಣಿಸುತ್ತೆ ಮತ್ತು ನಾವು ಹಾಗೆ ಕ್ಯಾನ್ವಾಸ್ ಹಾಕಿ ತಿರುಗಿಸೋಕ್ಕೆ ಆಗೋದಿಲ್ಲ. ಸೊ ಇದಕ್ಕೆ ನಾವು ಬೇರೆ ಬಟ್ಟೆ ಅಸ್ತರ್ ತೊಗೊಂಡು ನಾವು ಪ್ಯಾಚ್ ಹಚ್ಚಿದ್ರು ಕೂಡ ನಮಗೆ ಹೇಮಿಂಗ್ ಹಾಕೋ ಟೆನ್ಷನ್ ಇರುತ್ತೆ. ಸೊ ಹಾಗಾಗಿ ನಾವು ಹೇಮಿಂಗೂ ಹಾಕಬಾರ್ದು ಮತ್ತು ನಮ್ಮದು ಕ್ಯಾನ್ವಾಸು ಕಾಣಬಾರ್ದು ಅಂತಂದರೆ ನಾವು ಹೇಗೆ ಸ್ಟಿಚ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಮೊದಲು ನಾವು ಕ್ಯಾನ್ವಾಸ್ನ ಕಟ್ ಮಾಡ್ಕೊಂಡು ತೊಗೊಳ್ಳೋಣ. ಈ ಥರ ಕರೆಕ್ಟಾಗಿ ಶೇಪಲ್ಲಿ ಕಟ್ ಮಾಡ್ಕೊಂಡು ತೊಗೊಂಡು ಇವಾಗ ಬೇರೆ ಅಸ್ತರ್ ಪೀಸ್ ಇರುತ್ತಲ್ಲ ಅದಕ್ಕೆ ಐರನ್ ಮಾಡ್ಕೊಂಡು ತೊಗೊಳ್ಳೋಣ. ಈ ಥರ ಕಾಣಿಸ್ಬಾರ್ದು ವೈಟ್ ಅಂತ ಅಂದರೆ ನಾವು ಇನ್ನೊಂದು ಸಲ ಐರನ್ ಮಾಡ್ಕೊಂಡು ಬೇರೆ ಬಟ್ಟೆಯಿಂದ ಎಕ್ಸ್ಟ್ರಾ ನಮ್ಮದು ಲೈನಿಂಗ್ ಕ್ಲೋತ್ ಇರುತ್ತಲ್ಲ ಇದಕ್ಕೆ ಒಂದು ಸಲ ನಾವು ಐರನ್ ಮಾಡ್ಕೊಂಡು ತಗೊಳ್ಳೋಣ. ಇವಾಗ ಅಸ್ತರ್ ಬಟ್ಟೆ ಎಕ್ಸ್ಟ್ರಾ ಬಿಡೋಕ್ಕೆ ಹೋಗಬೇಡಿ, ನೀಟಾಗಿ ಸೇಮ್ ಟು ಸೇಮ್ ಕ್ಯಾನ್ವಾಸ್ ಪ್ರಕಾರ ಕಟ್ ಮಾಡ್ಕೊಂಡು ತಗೊಳ್ಳಿ. ಯಾವುದೇ ನೆಟ್ ಬ್ಲೌಸ್ ಇರಲಿ, ಯಾವುದೇ ಟ್ರಾನ್ಸ್ಪರೆಂಟ್ ಬ್ಲೌಸ್ ಇರಲಿ, ಈ ಥರ ಕಟ್ ಮಾಡಿ ಹಚ್ಚಿ ನಿಮಗೆ ಹೇಮಿಂಗ್ ಹಾಕೋ ಅಗತ್ಯ ಇರೋದಿಲ್ಲ. ಆ್ಯಂಡ್ ನಮ್ಮ ಬ್ಲೌಸು ಕೂಡ ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಇರುತ್ತೆ, ನೀವು ನೋಡ್ಬೋದು. ಮತ್ತು ನನ್ನ ವಿಡಿಯೋಸ್ ಇಷ್ಟ ಆದರೆ ನಿಮಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫ್ರೀಯಾಗಿ ನೀವು ಮನೆಯಲ್ಲೇ ಕುಳಿತ್ಕೊಂಡು ಕಲಿಬೋದು ನೋಡಿ. ಇವಾಗ ಈ ಥರ ಅಂಟಿಸೋಣ, ಅದಕ್ಕೆ ಒಂದು ಸ್ಟಿಚ್ ಹಾಕೊಂಡು ತೊಗೊಳ್ಳೋಣ. ಈ ಥರ ನೀವು ಸಹ ಟ್ರೈ ಮಾಡ್ಬೋದು ಮನೆಯಲ್ಲೇ. ಯಾವುದೇ ಪ್ಯಾಟರ್ನ್ ಬ್ಲೌಸ್ ಇರಲಿ, ಸ್ಕ್ವೇರ್ ಬ್ಲೌಸ್ ಇರಲಿ, ಡಿಸೈನ್ ಬ್ಲೌಸ್ ಇರಲಿ, ಅದಕ್ಕೆ ನೀವು ಕ್ಯಾನ್ವಾಸ್ ಯೂಸ್ ಮಾಡಿ ನಮ್ಮ ಬ್ಲೌಸ್ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೋಡಿ, ಈ ಥರ ಕಾಣಿಸುತ್ತೆ ನೋಡಿ. ಹೇಮಿಂಗ್ ಹಾಕೋ ಅಗತ್ಯ ಇಲ್ಲ. ಇವಾಗ ನಮ್ಮದು ಬಟ್ಟೆ ಕೂಡ ಕಾಣಿಸೋದಿಲ್ಲ, ಕ್ಯಾನ್ವಾಸ್ ನಾವು ಹಾಕಿದ್ದೀವಿ ಅಂತಲೂ ಗೊತ್ತಾಗೋದಿಲ್ಲ. ಆರಾಮಾಗಿ ಮನೆಯಲ್ಲಿ ಕುಳಿತುಕೊಂಡೆ ನಮ್ಮ ಬ್ಲೌಸ್ ನಾವು ಸ್ಟಿಚ್ ಮಾಡಿದರೆ ಎಷ್ಟೋ ದುಡ್ಡು ಉಳಿಯುತ್ತೆ. ಇವಾಗ ನೋಡಿ, ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಇದೊಂದು ಎಕ್ಸ್ಟ್ರಾ ಬಟ್ಟೆ. ಈ ಥರ ಸಣ್ಣ ಪೀಸಸ್ನ ಕಟ್ ಹಾಕಿ ತಗೊಳ್ಳಿ. ಇವಾಗ ಬ್ಯಾಕ್ ಸೈಡಿಗೆ ಎಕ್ಸ್ಟ್ರಾ ಬಟ್ಟೆ ಹಚ್ಚೋ ಅಗತ್ಯವಿಲ್ಲ. ನಾನು ಇದನ್ನು ಹಾಗೆ ಟರ್ನ್ ಮಾಡಿ ಇವಾಗ ನೋಡಿ ಒಂದು ನೀಟಾಗಿ ಒಂದು ಸ್ಟಿಚಸ್ನ ತಗೊಳ್ಳೋಣ. ನಿಮಗೆ ಬೇರೆ ಯಾವುದಾದ್ರೂ ಡಿಸೈನ್ ಕಲಿಯೋದಿದ್ದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ, ನಾನು ಖಂಡಿತ ಆ ಬ್ಲೌಸ್ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೇನೆ ನಿಮಗೆ. ಇದು ಅರ್ಜೆಂಟಾಗಿ ಕೇಳಿದರು ಒಂದು ಕಸ್ಟಮರು, ಸೊ ನಾನು ಇದು ನೈಟ್ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಅವರಿಗೆ. ಸೊ ನಿಮಗೂ ಇದ್ರ ಬಗ್ಗೆ ಒಂದು ಸಲ ಹೇಳಬೇಕು ಅಂಥೇಳಿ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಬ್ಯಾಗ್ ಕೂಡ ಎಕ್ಸ್ಟ್ರಾ ಬಟ್ಟೆ ಹಚ್ಚೋ ಅಗತ್ಯ ಇಲ್ಲ. ಹಾಗೆಯೇ ಒಂದು 1/2 ಇಂಚ್ ಸ್ಟಿಚ್ ಮಾಡಿಕೊಂಡು ಅದನ್ನು ತಿರ್ಸ್ಕೊಂಡು ತೊಗೊಳ್ತೀನಿ. ಇವಾಗ ಮತ್ತೊಂದು ಸ್ಟಿಚ್ ಹಾಕ್ಕೊಂಡು ಇದಕ್ಕೆ ಟಕ್ಸ್ ಹಾಕ್ಕೊಂಡು ತೊಗೊಳ್ಳೋಣ. ಇದಕ್ಕೆ ಅಸ್ತರ್ ಜಾಯಿಂಟ್ ಮಾಡುವಾಗ ಐರನ್ ಮಾಡಿಕೊಂಡೇ ನಾವು ಜಾಯಿಂಟ್ ಮಾಡಬೇಕು. ಯಾರ ಹತ್ರ ಐರನ್ ಇರೋದಿಲ್ಲ ಅವರಿಗೆ ಒಂದು ಫೆವಿಕೋಲ್ನ ಯೂಸ್ ಮಾಡ್ಬೋದು. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಫೆವಿಕೋಲಿಂದ ಹೇಗೆ ಅಸ್ತರ್ನ ಜಾಯಿಂಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ.
ನೋಡಿ ಈ ಥರ ನೀಟಾಗಿ ಕಟ್ ಮಾಡ್ಕೊಂಡು ತಗೊಳ್ಳೋಣ. ವಿಡಿಯೋ ಯಾಕೆ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಅಂದರೆ ಜಾಸ್ತಿ ಸ್ಲೋ ಆದರೆ ನಿಮಗೂ ಕೂಡ ಬೋರ್ ಆಗುತ್ತೆ. ಇವಾಗ ನಾವು ಮೇಲ್ಗಡೆ ಇನ್ನೊಂದು ಹೇಮಿಂಗ್ ಪಟ್ಟಿನ ಹಚ್ಕೊಂಡು ತಗೊಳ್ಳೋಣ. ಲೈನಿಂಗ್ ಬಟ್ಟೆನ ಕ್ರಾಸಾಗಿ ಕಟ್ ಮಾಡ್ಕೊಂಡು ತಗೊಂಡು ಕ್ರಾಸಾಗಿ ಕಟ್ ಮಾಡಿ ಹಚ್ಚಿದರೆ ನೀಟಾಗಿ ಬರುತ್ತೆ. ಎಲ್ಲಿ ರೌಂಡ್ ಶೇಪ್ ಇರುತ್ತಲ್ಲ ಅಲ್ಲಿ ಒಂದು ಚಿಕ್ಕ ಚಿಕ್ಕ ಪ್ಲೇಟ್ಸ್ನ ಹಾಕೊಂಡು ತೊಗೊಳ್ಳಿ. ಯಾವುದೇ ಹೆಮ್ಮಿಂಗ್ ಬಟ್ಟೆ ನೀವು ಹಚ್ಚಬೇಕಂತಂದರೆ ಅದಕ್ಕೆ ಒಂದು ಸಣ್ಣ ಸಣ್ಣ ಪ್ಲೇಟ್ಸ್ನ ಹಾಕಿ ತೊಗೊಳ್ಳಿ. ರೌಂಡ್ ನೆಕ್ ಇರಲಿ, ಯಾವುದೇ ರೀತಿ ನೆಕ್ ಇರಲಿ, ಹೆಮ್ಮಿಂಗ್ ಬಟ್ಟೆ ಹಚ್ಚುವಾಗ ಒಂದು ಚಿಕ್ಕ ಚಿಕ್ಕದು ಪ್ಲೇಟ್ಸ್ನ ಹಾಕಿ ತೊಗೊಳ್ಬೇಕು. ಇವಾಗ ಮತ್ತೆ ಒಂದು ಟಾಪ್ ಸ್ಟಿಚ್ನ ಕೊಡ್ತಾಯಿದ್ದೀನಿ. ಇವಾಗ ಇದು ಫೋಲ್ಡ್ ಮಾಡ್ಕೊಂಡು ಇನ್ನೊಂದು ಸ್ಟಿಚ್ ಹಾಕಿಬಿಟ್ರೆ ಇದಕ್ಕೆ ಹೇಮಿಂಗ್ ಕೂಡ ಹಾಕೋ ಅಗತ್ಯವಿಲ್ಲ. ನಾನು ಹೊಟ್ಟೆ ಹೇಮಿಂಗೇ ಹಾಕ್ತಾಯಿಲ್ಲ, ಆ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ಯಾಕೆ ನನ್ನ ಕಡೆ ಟೈಮ್ ಕಡಿಮೆ ಇತ್ತು, ಅವರಿಗೆ ಮಾರ್ನಿಂಗ್ ಜಲ್ದಿನೇ ಬೇಕು ಅಂತ ಹೇಳಿದ್ರು ಅವರು. ಇವಾಗ ಆಲ್ರೆಡಿ ಲೇಟ್ ಆಗಿದೆ. ಈ ಥರ ಇನ್ನೊಂದು ಬ್ಲೌಸ್ ಹಚ್ಚೋಣ. ಸ್ಯಾರಿ ಬಾರ್ಡರ್ ಮ್ಯಾಚಿಂಗ್ ಒಂದು ರೆಡಿಮೇಡ್ ಬಟನ್ ಇತ್ತು ನನ್ನ ಕಡೆ, ನಾನು ಅದನ್ನೇ ಹಚ್ಚಿಬಿಟ್ಟಿದ್ದೀನಿ. ಬಟನ್ ಇಲ್ಲ ಅಂದರೆ ನಾನು ಬೇರೆ ಆಪ್ಷನ್ ಇರಲಿಲ್ಲ, ನಾನು ಮಷೀನಿಂದ ಇನ್ನೊಂದು ಬಟನ್ ರೆಡಿ ಮಾಡಿ ಹಚ್ತಿದ್ದೆ. ಇವಾಗ ನೋಡಿ ನಮ್ಮ ನೆಕ್ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಫ್ರೆಂಡ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.